ಅದು ಒಂದು ಹಣ ಹಂಚಿದ ವ್ಯಕ್ತಿ ಮತ್ತು ಆ ಹಣ ಹಂಚಲಿಕ್ಕೆ ಯಾರು ಆತನಿಗೆ ನಿರ್ದೇಶನ ಮಾಡಿದ್ರು ಮತ್ತು ಅಭ್ಯರ್ಥಿ ಮೇಲೆ ಇದು ಕ್ರಮ ಆಗ್ತದೆ. ಹಾಗಾಗಿ ಅವರನ್ನು ನಾವು ಪ್ರಮುಖ ಏನು ಆರೋಪಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಈಗ ಚುನಾವಣೆ ಸ್ಪರ್ಧೆ ಮಾಡಿರ್ತಾರಲ್ಲ ಅಭ್ಯರ್ಥಿಗಳು ಎರಡೂ ಪಕ್ಷದಿಂದ, ಆ ಅಭ್ಯರ್ಥಿಗಳ ಮೇಲೆ ನೀವು ಏನಾದ್ರು ಕ್ರಮ ತಗೋಬೇಕಂತ ಏನಾದ್ರು ಮಾಹಿತಿ ಕೊಟ್ಟಿದ್ರೆ? ಮೊದಲನೇದಾಗಿ ಹಣ ಹಂಚಿದ ವಿಷಯ ಚುನಾವಣಾ ಭ್ರಷ್ಟಾಚಾರ ಸಂಬಂಧಪಟ್ಟಕ್ಕೆ ನಮ್ದು ಕಾಂಗ್ರೆಸ್ ಮೇಲೆ ಆರೋಪ ಇದೆ. ಮತ್ತು ನಾವು ನಾಮಿನೇಷನ್ ಕೊಟ್ಟಾಗ ನಾವು ಅಭ್ಯರ್ಥಿ ಅಂತ ಫೈನಲ್ ಆದಾಗ ನಮಗೆ ಫಸ್ಟ್ ನೋಟಿಸ್ ಕೊಡ್ತಾರೆ. ಅದರಲ್ಲಿ ಏನಿರ್ತದೆ ಅಂದ್ರೆ ಚುನಾವಣಾ ಅಪರಾಧಗಳನ್ನು ಮಾಡಬಾರ್ದು ಅಂತ ಒಂದು ನೋಟಿಸ್ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿರೋದು ಹಣ, ಎಂಡ, ಸೀರೆ, ಕುಕ್ಕರು ಯಾವ್ದು ಆಮಿಷ ಒಡ್ಡದೆ ನೀವು ಚುನಾವಣಾ ಮಾಡ್ಬೇಕು, ಆಮಿಷ ಒಡ್ಡಬಾರ್ದು ಮತದಾರರಿಗೆ ಅಂತೇಳಿ. ಎರಡನೇದು ಜಾತಿ ಧರ್ಮದ ಹೆಸರಲ್ಲಿ ಮತ ಕೇಳಬಾರ್ದು ಅಂತೇಳಿ. ಈ ಜಾತಿ ಧರ್ಮದ ಅಂತ ಬಂದಾಗ ಬಿಜೆಪಿಯವರು ಬೇಕಾದ್ರೆ ಅವರು ಎಲ್ಲ ಅಭ್ಯರ್ಥಿ ಆದಿಯಾಗಿ ಬಂದಂತ ಎಲ್ಲ ಏನು ನಾಯಕರುಗಳು ಧರ್ಮದ ಹೆಸರಲ್ಲಿ ಮತವನ್ನ ಕೇಳ್ತಕ್ಕಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದ್ರೂ ಕೂಡ ವಿಡಿಯೋ ಬಂದಿದೆ ನಮ್ಮ ಹತ್ರ. ಅದನ್ನು ಕೂಡ ಸಾಕ್ಷಿಗೆ ಕೊಟ್ಟು ಎರಡು ಪ್ರಕರಣವನ್ನ ನಾವು ಸಾಕ್ಷಿಗಳನ್ನು ಕೊಟ್ಟು ಇಬ್ರು ಕೂಡ ಕಾಂಗ್ರೆಸ್ ಬಿಜೆಪಿಯವರು ಚುನಾವಣಾ ಏನು ನೀತಿ ನಿಯಮಗಳಿದೆ ಅದನ್ನು ಉಲ್ಲಂಘನೆ ಮಾಡಿದಾರ. ಹೀಗಾಗಿ ಸಂಪೂರ್ಣವಾಗಿ ಚುನಾವಣಾ ಬರ್ಖಾತ್ ಮಾಡಿ ಮತ್ತೆ ಮರು ಚುನಾವಣೆ ಮಾಡಬೇಕು ಅಂತ ನಾವು, ಯಾಕೆಂದ್ರೆ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ವಿ. ಎಲ್ಲೂ ಕೂಡ ರೊಕ್ಕ ಹೆಂಡ ಏನು ಯಾವುದನ್ನು ಆಮಿಷ ಒಡ್ಡಿಲ್ಲ. ಜಾತಿ ಧರ್ಮದ ಹೆಸರಂತೂ ನಾನಾಗ್ಲಿ ನನ್ನ ಪಕ್ಷದಾಗ್ಲಿ ಯಾರು ಕೂಡ ಮತ ಕೇಳಿಲ್ಲ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿರೋದ್ರಿಂದ ನಾವು ಧೈರ್ಯದಿಂದ ನಾವು ಈ ಒಂದು ಆರೋಪ ಮಾಡಿ ಈ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈ ಎರಡೂ ಪಕ್ಷಗಳ ಅಬ್ಬರದ ಪ್ರಚಾರದಿಂದಾಗಿ ನಿಮ್ಮ ಪಕ್ಷ ನೀವು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ನಿಮಗೆ ಗೆಲುವು ಸಿಗುತ್ತಂತ ಅನಿಸ್ತಾ ಇದೆ? ನೋಡಿ, ಗೆಲುವು ಅದು ಜನರು ನಿರ್ಧಾರ ಮಾಡ್ತಾರೆ. ಸೊ ಇದುವರೆಗೂ ಕೂಡ ಜನ ಹಣ, ಎಂಡ, ಅಧಿಕಾರ ಇದವ್ರ ಹಿಂದೆ ಬೆನ್ನ ಹತ್ತಿದಾರ. ಸೊ ಇದೇ ವ್ಯವಸ್ಥೆ ಮುಂದುವರೆದಿದೆ. ಇದು ಬದಲಾವಣೆ ಆಗ್ಬೇಕು ಅಂತಂದ್ರೆ ಜನ ಪ್ರಾಮಾಣಿಕವಾಗಿ ಮತ ಹಾಕಿ ನಮ್ಮನ್ನು ಕೂಡ ಗೆಲ್ಲಿಸ್ಬೇಕು. ಅಂದಾಗ ಅದು ಗೆಲುವು ಸಾಧ್ಯ ಆಗ್ತದೆ. ಇಲ್ಲ ನಾವು ರೊಕ್ಕ ಕೊಡೋರು, ಹೆಂಡ ಕೊಡೋರು ಇವ್ರಿಗೆ ಓಟ್ ಹಾಕೋದು, ಜಾತಿ ಧರ್ಮ ಹೆಸರಲ್ಲೇ ಓಟ್ ಹಾಕೋದು ಅಂದ್ರೆ ಮತ್ತು ಅವರೇ ಗೆಲುವು ಆಗ್ತದೆ. ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವನ ಹಾಡಾಗ್ಲಿ ಅವರು ಸಮಾಧಿ ಮಾಡಿ ಸರ್ವಾಧಿಕಾರಿ ಅಂತ ಆಡಳಿತ ನಡೆಸ್ತಾರೆ. ಅದೇ ಮುಂದುವರಿತದೆ.